Hello everyone, welcome to Sanmargaha classes. ಮುಂದಿನ ಪ್ರಶ್ನೆ ವ್ಯವಹಾರ ಅರ್ಥ ಮತ್ತು ಪ್ರಾಮುಖ್ಯತೆ ಎಂಬಂತಹ ಚಾಪ್ಟರ್ ಇಂದ ಕೈಗಾರಿಕಾ ಉದ್ಯಮಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಮಕ್ಕಳು. ಓಕೆನಾ? ಸೊ ಕೈಗಾರಿಕಾ ಉದ್ಯಮಗಳು ಅಂತಂದ್ರೆ ಏನು? ಪ್ರಾಥಮಿಕ ಉದ್ಯಮಗಳು ಮತ್ತು ದ್ವಿತೀಯ ಉದ್ಯಮಗಳು, ಈ ಎರಡು ಬಗೆಯ ಉದ್ಯಮಗಳು ಕೈಗಾರಿಕಾ ಉದ್ಯಮಗಳಲ್ಲಿ ಇವೆ. ಪ್ರಾಥಮಿಕ ಉದ್ಯಮಗಳು ಅಂತಂದ್ರೆ ನಿಸರ್ಗದ ನೆರವಿನಿಂದ ವಸ್ತುಗಳನ್ನ ತಯಾರಿಸುವಂಥದ್ದು ಪ್ರಾಥಮಿಕ ಉದ್ಯಮ. ಪ್ರೈಮರಿ, ನಿಸರ್ಗದ ನೆರವಿನಿಂದ. ಫಾರ್ ಎಕ್ಸಾಂಪಲ್ ಹೈನುಗಾರಿಕೆ, ಮೀನುಗಾರಿಕೆ, ತಳಿ ಉದ್ಯಮಗಳು, ಅದೇ ರೀತಿ ಗಣಿಗಾರಿಕೆ, ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಮಕ್ಕಳೇ? ಪ್ರಾಥಮಿಕ ಉದ್ಯಮಗಳು. ತಳಿ ವೈಜ್ಞಾನಿಕ ಅಂತಂದ್ರೆ ವಿವಿಧ ಧಾನ್ಯಗಳು, ಸಸ್ಯಗಳು ಹಾಗೂ ಪ್ರಾಣಿಗಳ ಪುನರ್ ಉತ್ಪಾದನೆ, ಜೆನೆಟಿಕ್ ಇಂಜಿನಿಯರಿಂಗು ಕೂಡ ಬರುತ್ತೆ. ಗಣಿ ಉದ್ಯಮಗಳು ಅಂದ್ರೆ ಭೂಮಿಯ ತಳದಿಂದ ವಿವಿಧ ರೂಪದ ಖನಿಜಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದು, ಇದು ಗಣಿ ಉದ್ಯಮ. ಅದೇ ರೀತಿ ದ್ವಿತೀಯ ಉದ್ಯಮಗಳು ಅಂದ್ರೆ ಕಚ್ಚಾ ವಸ್ತುಗಳನ್ನ ಸಂಸ್ಕರಿಸಿ ಅಥವಾ ತಯಾರಿಸಿ ಸಿದ್ಧ ವಸ್ತುಗಳೊಂದಿಗೆ ಸಂಬಂಧಿಸಿದ ಉದ್ಯಮ, ಅದನ್ನ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸುವಂತಹ ಉದ್ಯಮ. ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಮಕ್ಕಳೇ? ಉತ್ಪಾದಕ ಉದ್ಯಮಗಳು ಮತ್ತು ನಿರ್ಮಾಣ ಉದ್ಯಮಗಳು. ಉತ್ಪಾದಕ ಅಂದ್ರೆ ಪ್ರೊಡಕ್ಷನ್, ಇವು ಕಚ್ಚಾ ವಸ್ತುಗಳನ್ನು ಅಥವಾ ತಯಾರಿಸಿದ ವಸ್ತುಗಳನ್ನು ಅಂತಿಮ ವಸ್ತುಗಳಾಗಿ ಪರಿವರ್ತನೆ ಮಾಡೋದು. ಉದಾಹರಣೆ, ಕಬ್ಬಿಣವನ್ನ ಅದಿರಾಗಿ ಪರಿವರ್ತಿಸುವುದು, ಕಬ್ಬಿಣದ ಅದಿರನ್ನ ಉಕ್ಕಾಗಿ ಪರಿವರ್ತಿಸುವುದು, ಅದೇ ರೀತಿ ಕಬ್ಬನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು, ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ನಿರ್ಮಾಣ ಉದ್ಯಮ ಅಂತಂದ್ರೆ ರಸ್ತೆ, ಕಾಲುವೆ, ಸೇತುವೆ, ಕಟ್ಟಡಗಳನ್ನು ನಿರ್ಮಾಣ ಮಾಡುವುದು ನಿರ್ಮಾಣ ಉದ್ಯಮ. ಈ ರೀತಿ ಕೈಗಾರಿಕೆಗಳಲ್ಲಿ ಎರಡು ಪ್ರಕಾರಗಳಿವೆ. ಓಕೆ, ಥ್ಯಾಂಕ್ ಯು.